ಧಮಕ ಸಿಂಗ್ ಜೈಲಿಂದ ಓಡೋದಕ್ಕೆ ಪ್ರಯತ್ನ ಪಟ್ಟ. ಅವನಿಗೆ ಸೈಡಲ್ಲಿ ಒಂದು ಲಾಕ್ ಸಿಗುತ್ತೆ. ಲಾಕ್ ಅನ್ನು ತೆಗೆಯೋದಕ್ಕೆ ಒಂದು ಕೋಡ್ ಬೇಕಾಗುತ್ತೆ. ನೀವು ಲಾಕ್ ಅನ್ನ ಹಿಂಟನ್ನ ಸರಿಯಾಗಿ ನೋಡಿ ಆ ಕೋಡ್ ಯಾವ್ದು ಅಂತ ಹೇಳ್ತೀರಾ? ಸರಿಯಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಫ್ರಾಗ್ ಅಂತ ಇದೆ, FROG ಫ್ರಾಗ್. ಅದರ ರಿಲೆವೆಂಟ್ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. F1R78G2 ಅಂದ್ರೆ ಕೋಡು 1782. ಧಮಕ್ ಸಿಂಗ್ ಡೋರ್ನ ಓಪನ್ ಮಾಡ್ತಾನೆ. ಜೈಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಅವನು ಎಕ್ಸಿಟ್ಗೆ ಹೋಗ್ತಾ ಇದ್ದ. ಓಡ್ತಾ ಓಡ್ತಾ ಅವನಿಗೆ ತುಂಬಾ ಹಶು ಆಗುತ್ತೆ. ಹೊಟ್ಟೆಯಿಂದ ಏನನ್ನೋ ಸೌಂಡ್ ಎಲ್ಲ ಬರುತ್ತೆ. ನಾವು ತಿನ್ನೋದಕ್ಕೆ ಏನಾದ್ರೂ ತಗೋಬೇಕಲ್ಲ. ಧಮಕ್ ಸಿಂಗ್ ಆ ಕಡೆ ಈ ಕಡೆ ನೋಡ್ತಾನೆ. ಟೇಬಲ್ ಅಲ್ಲಿ 4 ಆಪ್ಷನ್ ಇದೆ. ಫಸ್ಟ್ ಒನ್ ಸೀರಿಯಲ್, ಸ್ಪೆಗೆಟಿ, 3ನೇದು ಸೂಪ್, 4ನೇದು ಬರ್ಗರ್. ಧಮಕ್ ಸಿಂಗ್ ಇದರಲ್ಲಿ ಯಾವ ತಗೋತಾರೆ ಅಂತ ನೀವು ಹೇಳ್ತೀರಾ? A, B, C or D? ಚೆನ್ನಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಧಮಕ್ ಸಿಂಗ್ ಜೈಲಿಂದ ಬಂದೇನೆ. ಕುತ್ಕೊಂಡು ತಿನ್ನಕ್ಕಾಗಲ್ಲ. ಅವನು ಕೈಯಲ್ಲಿಟ್ಕೊಂಡು ಓಡ್ತಾ ಓಡ್ತಾ ತಿನ್ನೋದಕ್ಕೆ ಬರ್ಗರ್ ಸರಿಯಾಗಿರುತ್ತೆ. ಬರ್ಗರ್ ತಗೊಂಡು ಅಲ್ಲಿಂದ ಓಡೋಗ್ತಾನೆ. 3 ಡೋರ್ ಇರೋ ಎಕ್ಸಿಟ್ ಹತ್ರ ಅವನು ಹೋಗಿ ತಲುಪ್ತಾನೆ. ಈ 3 ಡೋರ್ನ ಸರಿಯಾಗಿ ನೋಡ್ಬಿಟ್ಟು A, B, C 3 ಡೋರಲ್ಲಿ ಯಾವ ಡೋರಿಗೆ ಹೋಗ್ಬೇಕು ಅವನು? ಗೇಟ್ ನಂಬರ್ 1 ಮತ್ತೆ 2 ಗಾರ್ಡ್ನ ಕೈಯಲ್ಲಿ ಗನ್ ಇದೆ. ಅದ್ರಲ್ಲಿ ಹೋಗೋದು ತುಂಬಾ ಡೇಂಜರ್ ಆಗುತ್ತೆ. ಆದ್ರೆ 3ನ ಹತ್ರ ಬರೀ ಸ್ಟಿಕ್ ಮಾತ್ರ ಇದೆ. ಧಮಕ ಸಿಂಗ್ ಅವನ ಜೊತೆ ಫೈಟ್ ಮಾಡಿ ಅಲ್ಲಿಂದ ಓಡೋಗ್ಬಹುದು. ಧಮಕ ಸಿಂಗ್ ಅಲ್ಲಿ ಹೋಗ್ತಾನೆ, ಗಾರ್ಡ್ ಜೊತೆ ಫೈಟ್ ಮಾಡ್ತಾನೆ. ಆ ಡೋರ್ ಇಂದ ಕಾಡಿನ ಕಡೆಗೆ ಓಡೋಗ್ತಾನೆ. ಬನ್ನಿ ಮುಂದೆ ಏನಾಗತ್ತೆ ಅಂತ ನೋಡೋಣ. ಬನ್ನಿ ಈಗ ನಿಮ್ಮ ಮ್ಯಾಥ್ಸ್ ಹೇಗಿದೆ ಅಂತ ನೋಡೋಣ. ಒಂದು ಚಾಕ್ಲೇಟ್ ಮತ್ತೆ ವಾಟರ್ ಬಾಟಲ್ ನ ಟೋಟಲ್ ಪ್ರೈಸ್ 110 ರೂಪಾಯಿ. ಚಾಕ್ಲೇಟ್ ನ ರೇಟು ವಾಟರ್ ಬಾಟಲ್ಗಿಂತ 100 ರೂಪಾಯಿ ಜಾಸ್ತಿ ಇದೆ. ಮತ್ತೆ ಯೋಚನೆ ಮಾಡಿ ವಾಟರ್ ಬಾಟಲ್ ನ ಕಾಸ್ಟ್ ಎಷ್ಟಿದೆ ಅಂತ ನಂಗೆ ಹೇಳಿ. ಚೆನ್ನಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಬನ್ನಿ ಇದರ ಆನ್ಸರ್ ನೋಡೋಣ. ನಿಮ್ಮ ಆನ್ಸರ್ 10 ಆಗಿದ್ರೆ ಅದು ತಪ್ಪು. ಬಾಟಲ್ 10 ರೂಪಾಯಿ ಆಗಿದ್ರೆ ಚಾಕ್ಲೇಟ್ ರೇಟು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳಿದೆ. ಅವಾಗ 10 + 100 110 ರೂಪಾಯಿ ಆಗುತ್ತೆ. ಸರಿ, ಬಾಟಲ್ ನ ಕಾಸ್ಟ್ X ಅಂತ ಇಡೋಣ. ಈಕ್ವೇಷನ್ ನ ಸಾಲ್ವ್ ಮಾಡೋದಕ್ಕೆ ಬಾಟಲ್ X ಚಾಕ್ಲೇಟ್ ಬಾಟಲ್ಗಿಂತ 100 ರೂಪಾಯಿ ಜಾಸ್ತಿ. ಅವಾಗ ಚಾಕ್ಲೇಟ್ ನ ಕಾಸ್ಟ್ X + 100 ಟೋಟಲ್ ಕಾಸ್ಟ್ 110. ಅವಾಗ ಈಕ್ವೇಷನ್ X + X + 100 = 110. 2x = 10, x = 5. ಅಂದ್ರೆ ಬಾಟಲ್ ನ ಕಾಸ್ಟ್ 5 ರೂಪಾಯಿ, ಚಾಕ್ಲೇಟ್ 105 ರೂಪೀಸ್. ಬನ್ನಿ ಇನ್ನೊಂದು ನೋಡೋಣ. ಮ್ಯೂಲ್ ಮನೆ ಯಾವಾಗಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಪ್ಯಾಟರ್ನ್ ಇರುತ್ತೆ. ಮಂಡೇ ಅವರ ಹೌಸ್ ನಂಬರ್ A202, ಟ್ಯೂಸ್ಡೇ C404 ಮತ್ತೆ ವೆನ್ಸ್ಡೇ E606. ಸರಿ, ಯೋಚನೆ ಮಾಡಿ ಹೇಳಿ, ಥರ್ಸ್ಡೇ ಮ್ಯೂಲ್ ನ ಹೌಸ್ ನಂಬರ್ ಏನಾಗಿರುತ್ತೆ? ಚೆನ್ನಾಗಿ ಯೋಚನೆ ಮಾಡಿ. ಬೇಕಾದ್ರೆ ವಿಡಿಯೋವನ್ನ ಪಾಸ್ ಮಾಡ್ಕೊಳ್ಳಿ. ಬನ್ನಿ ಇದರ ಆನ್ಸರ್ ನೋಡೋಣ. ಆಲ್ಫಾಬೆಟ್ ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ತಾ ಇದೆ. A, C, E, ನೆಕ್ಸ್ಟ್ G ಆಗುತ್ತೆ. ಮತ್ತೆ ನಂಬರ್ಸ್ 202 ಇಂದ ಜಾಸ್ತಿ ಆಗ್ತಿದೆ. 202, 404, 606, ನೆಕ್ಸ್ಟ್ 808. ಮೇಹುಲ್ ಹೌಸ್ ನಂಬರ್ G808. ಸರಿ, ಮತ್ತೊಂದು ನೋಡೋಣ. ರೋನಿ 1 ವಾರಕ್ಕೆ ವೆಕೇಶನ್ಗೆ ಹೋಗ್ತಾನೆ. ವಾಪಸ್ ಬರ್ತಾನೆ, ಅವನ್ ಮನೆ ಕಳ್ತನ ಆಗಿದೆ. ತಕ್ಷಣ ಡಿಟೆಕ್ಟಿವ್ ಮೇಹುಲ್ಗೆ ಕಾಲ್ ಮಾಡಿ ಅವನ್ನ ಕರೆಸ್ತಾನೆ. ಮೇಹುಲ್ಗೆ 3 ಜನರ ಮೇಲೆ ಡೌಟ್ ಇದೆ ಅಂತ ಹೇಳ್ತಾನೆ. ಸ್ಯಾಮ್, ಜಿಮ್ಮಿ ಮತ್ತೆ ರಿಚರ್ಡ್. ಮೇಹುಲ್ 3 ಜನರನ್ನ ವಿಚಾರಣೆ ಮಾಡ್ತಾನೆ. ಜಿಮ್ಮಿ ಹೇಳ್ತಾನೆ, ನಾನು ಕೂಡ 1 ವಾರಕ್ಕೆ ಮೌಂಟೇನ್ಗೆ ಹೋಗಿದ್ದೆ. ನಾನ್ ಹೇಗೆ ಕಳ್ತನ ಮಾಡಕ್ಕಾಗುತ್ತೆ? ಫೋಟೋ ನೋಡು. ರಿಚಲ್ ಹೇಳ್ತಾಳೆ, ನಾನು ಬೀಚಿಗೆ ಹೋಗಿದ್ದೆ, ಇಲ್ಲಿ ನೋಡಿ ನನ್ನ ಫೋಟೋಸ್. ಸ್ಯಾಮ್ ಹೇಳ್ತಾನೆ, ನಾನು ಡೆಸರ್ಟ್ ಅಲ್ಲಿದ್ದೆ, ನಾನು ಸಿಟಿಯಲ್ಲಿ ಇಲ್ವೇ ಇಲ್ಲ, ನೋಡಿ ನನ್ ಫೋಟೋ. ಮೇಹುಲ್ ಫೋಟೋವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ. ಯಾರು ಸುಳ್ಳು ಹೇಳ್ತಾ ಇದಾರಂತ ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೇನಾದ್ರೂ ಅನಿಸ್ತಾ ಇದೆಯಾ? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಸರಿ, ಬನ್ನಿ ಇದಕ್ಕೆ ಆನ್ಸರ್ ನೋಡೋಣ. ಈ ಫೋಟೋವನ್ನ ಸರಿಯಾಗಿ ನೋಡಿ. ಕೈಟ್ ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ, ಶಿಪ್ ನ ಫ್ಲಾಗು ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಆ ರೀತಿ ಹೇಗ್ ಸಾಧ್ಯ? ಗಾಳಿ ಒಂದೇ ಡೈರೆಕ್ಷನ್ ತಾನೇ ಹೊಡಿತಾ ಇರುತ್ತೆ. ಇದೊಂದು ಫೋಟೋಶಾಪ್ ಪಿಕ್ಚರ್. ಅವಳೇ ಸುಳ್ಳು ಹೇಳ್ತಾ ಇದ್ದಾಳೆ. ಇವಳನ್ನ ಹಿಡ್ದಾಯ್ತು. ಸರಿ, ಬನ್ನಿ ನೆಕ್ಸ್ಟ್ ನೋಡೋಣ.
ಮಾರ್ನಿಂಗ್ ಮೆಹುಲ್ ವಾಕಿಂಗ್ ಹೋಗ್ತಾ ಇದ್ದ. ಆವಾಗ ಎಲೆಕ್ಟ್ರಿಕ್ ಬೋಲಿಂದ ಒಂದು ವೈರ್ ನೇತಾಡೋದನ್ನ ನೋಡ್ತಾನೆ. ಆ ವೈರಿಂದ ಒಬ್ನಿಗೆ ಶಾಕ್ ಹೊಡೆಯುತ್ತೆ. ಮೆಹುಲ್ ಬೇಗ ಅವನ ಹತ್ರ ಹೋಗಿ ನಾನ್ ಕಂಡಕ್ಟಿವ್ ವಸ್ತುವನ್ನ ಅವನು ಹುಡುಕ್ತಾನೆ. ಅದನ್ನ ಯೂಸ್ ಮಾಡಿ ಅವನ್ನ ಕಾಪಾಡೋದಿಕ್ಕೆ. ಬೇರೆ ಯಾವ್ದಾದ್ರೂ ಅವನು ಕಾಪಾಡೋದಿಕ್ಕೆ ಪ್ರಯತ್ನ ಪಟ್ರೆ ಅವನಿಗೂ ಶಾಕ್ ಹೊಡೆಯುತ್ತೆ. ಆದ್ರೆ ಅವನಿಗೆ ಯಾವುದೇ ರೀತಿ ನಾನ್ ಕಂಡಕ್ಟಿವ್ ವಸ್ತು ಸಿಗೋದೇ ಇಲ್ಲ. ನಂತರ ಮೆಹುಲ್ ಡಿಸೈಡ್ ಮಾಡ್ತಾನೆ, ಒಂದು ಸ್ಟೆಪ್ ಹಿಂದ್ಗಡೆ ಬಂದು ಜಂಪ್ ಮಾಡಿ ಜೋರಾಗಿ ಅವನ್ನ ಓದಿತಾನೆ. ಇದರಿಂದ ಅವನು ಆ ವೈರಿಂದ ದೂರ ಹೋಗ್ತಾನೆ. ಶಾಕ್ ಇಂದ ಉಳ್ಕೋತಾನೆ. ಮತ್ತೆ ಮೆಹುಲ್ಗೂ ಶಾಕ್ ಹೊಡೆಯೋದಿಲ್ಲ. ಲಾಜಿಕಲ್ ಆರ್ಮಿ, ಹೇಳ್ತೀರಾ ಮೆಹುಲ್ ಏನಕ್ಕೆ ಈ ರೀತಿ ಮಾಡಿದ್ರು? ಇದರ ಹಿಂದೆ ಯಾವ ರೀತಿ ರೀಸನ್ ಇದೆ? ನಮ್ಗೆ ಯಾವಾಗ ಶಾಕ್ ಹೊಡೆಯುತ್ತೆ ಅಂದ್ರೆ, ನಾವು ಗ್ರೌಂಡಿಗೆ ಕನೆಕ್ಟೆಡ್ ಆಗಿದ್ದಾಗ. ನಾವು ಪವರ್ಫುಲ್ ಆದ ಎಲೆಕ್ಟ್ರಿಕ್ ವೈರಿಗೆ ನೇತಾಡ್ತಾ ಇದ್ರೆ ಗ್ರೌಂಡಿಗೆ ಕನೆಕ್ಟೆಡ್ ಆಗಿ ಇಲ್ಲ ಅಂದ್ರೆ ನಮ್ಗೆ ಶಾಕ್ ಹೊಡೆಯೋದಿಲ್ಲ. ನೀವು ಕೇಬಲ್ ನ ಅಬ್ಸರ್ವ್ ಮಾಡಿ ನೋಡುತ್ತೀರಾ, ಬರ್ಡ್ಸ್ ಎಲ್ಲ ಎಲೆಕ್ಟ್ರಿಕ್ ವೈರ್ ಅಲ್ಲಿ ಕೂತ್ಕೊಂಡಿರುತ್ತೆ, ಅದಕ್ಕೆ ಶಾಕ್ ಹೊಡೆಯಲ್ಲ. ಅದೇ ರೀಸನ್, ಅದಕ್ಕೆ ಮೆಹುಲ್ಗೂ ಕೂಡ ಶಾಕ್ ಹೊಡೆದಿಲ್ಲ. ಸರಿ ಬನ್ನಿ ನೆಕ್ಸ್ಟ್ ನೋಡೋಣ. ಸನ ಒಬ್ಬಂಟಿಯಾಗಿ ಕೆಲಸ ಮಾಡ್ತಾ ಇದ್ಲು. ಅವಳು ಕೌಂಟರ್ನ ಕೂಡ ನೋಡ್ಕೊಂತಾಳೆ, ಮಾಲ್ನ ಕೂಡ ಮ್ಯಾನೇಜ್ ಮಾಡ್ತಾಳೆ. ಆಕ್ಸಿಡೆಂಟ್ಲಿ ಒಬ್ಬ ಸಣ್ಣ ಹುಡುಗ ಚಾಕ್ಲೇಟ್ ಬಾಕ್ಸ್ ನ ಕೆಳಗಡೆ ಬೀಳ್ತಾನೆ. ಎಲ್ಲ ಚಾಕ್ಲೇಟ್ ಕೆಳಗೆ ಬೀಳುತ್ತೆ. ಸನಾ ಎಲ್ಲ ಚಾಕ್ಲೇಟ್ ನ ಕಲೆಕ್ಟ್ ಮಾಡಿ ಬಾಕ್ಸ್ ಅಲ್ಲಿ ಹಾಕ್ತಾಳೆ. ಮತ್ತೆ ವಾಪಸ್ ಹೋಗಿ ನೋಡ್ಬೇಕಾದ್ರೆ ಕ್ಯಾಶ್ ಕೌಂಟರ್ ಅಲ್ಲಿ ಎಲ್ಲ ದುಡ್ಡು ಕಳ್ತನ ಆಗುತ್ತೆ. ಥೀಫ್ ಅವಳಿಗೋಸ್ಕರ ಒಂದು ಲೆಟರ್ ಅನ್ನ ಬರ್ದಿರ್ತಾನೆ. ನಾನು ಕಳ್ಳ, ನನ್ನ ಹಿಡಿಯಕ್ಕಾದ್ರೆ ಹಿಡಿ, ನಾನು ಮಾಲಲ್ಲೇ ಇದ್ದೀನಿ. ಅವಾಗ ಆ ಮಾಲಲ್ಲಿ 3 ಜನ ಮಾತ್ರ ಇದ್ರು. ಈ 3 ಜನರನ್ನು ನೋಡಿ ಯಾರು ಕಳ್ಳ ಆಗಿರ್ತಾನಂತ ಹೇಳ್ಬಹುದಾ? ಚೆನ್ನಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ನೀವು ಗಮನ ಕೊಟ್ಟು ನೋಡಿದ್ರೆ ಪೆನ್ ಲೆಟರ್ನ ಲೆಫ್ಟ್ ಸೈಡ್ ಇದೆ, ಅಂದ್ರೆ ಕಳ್ಳ ಲೆಫ್ಟ್ ಹ್ಯಾಂಡೆಡ್. ಈ 3 ಜನ ಇದಾರಲ್ಲ, ಅವರಲ್ಲಿ ಈ ಮಧ್ಯ ಇದನ್ನಲ್ಲ, ಅವನೇ ತನ್ನ ಲೆಫ್ಟ್ ಹ್ಯಾಂಡ್ ಅನ್ನ ಯೂಸ್ ಮಾಡ್ಕೊಂಡು ಬಾಟಲ್ ಅಲ್ಲಿ ನೀರ್ ಕುಡಿತಾ ಇದ್ದಾನೆ. ಅಂದ್ರೆ ಅವನೇ ಕಳ್ಳ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ರೋನಿ ಯಾವಾಗ್ಲೂ ಲಾಟ್ರಿಯನ್ನ ಆಟಾಡ್ತಿರ್ತಾನೆ. ಈ ಸತಿ ಅವನಿಗೆ $1,000 ಅಷ್ಟು ಲಾಟ್ರಿ ಬೀಳುತ್ತೆ. ಅವನು ಲಾಟ್ರಿ ವಿನ್ನರ್. ಪ್ರೈಸ್ ಮನಿ ನೋಡಿದ್ಕೂಳೆ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅವನ್ ಬಾಸಿಗೆ ಕಾಲ್ ಮಾಡಿ ನನ್ ಜಾಬ್ ನ ಬಿಡ್ತಾ ಇದೀನಿ ಅಂತ ಜೋರಾಗಿ ಕಿರ್ಸ್ತಾನೆ. ಮತ್ತೆ ಸುಮಾರು ವಸ್ತುವನ್ನ ಅವನು ಆರ್ಡರ್ ಮಾಡ್ತಾನೆ. ಅವನು ಮನೆಗೆ ಬರ್ತಾನೆ, ಅವನ ಬಟ್ಟೆಯನ್ನ ವಾಷಿಂಗ್ ಮಿಷನ್ಗೆ ತೊಳೆಯಕ್ ಹಾಕ್ತಾನೆ. ಸುಮಾರು ಊಟವನ್ನ ಆರ್ಡರ್ ಮಾಡ್ತಾನೆ. ಮತ್ತೆ ಎಲ್ಲಾ ಫ್ರೆಂಡ್ಸ್ ನ ಪಾರ್ಟಿಗೋಸ್ಕರ ಕರೀತಾನೆ. ಪಾರ್ಟಿಯಲ್ಲಿ ಎಲ್ಲಾ ಫ್ರೆಂಡ್ಸ್ ಸೇರಿ ಚೆನ್ನಾಗಿ ಮಜಾ ಮಾಡ್ತಾರೆ. ಆದ್ರೆ ಪಾರ್ಟಿ ನಂತರ ರೋನಿ ಸೂಸೈಡ್ ಮಾಡ್ಕೋತಾನೆ. ಏನಕ್ಕೆ ಲಾಜಿಕಲ್ ಆರ್ಮಿ, ಏನಾಯ್ತು? ರೋನಿ ಏನಕ್ಕೆ ಸೂಸೈಡ್ ಮಾಡ್ಕೊಂಡ? ಯೋಚನೆ ಮಾಡಿ ಎಲ್ಲಾ ಸಿನ್ನ ನೋಡ್ಬಿಟ್ಟು ಯೋಚನೆ ಮಾಡಿ. ನೀವು ಗಮನ ಕೊಟ್ಟು ನೋಡಿದ್ರೆ ರೋನಿ ಲಾಟರಿ ಟಿಕೆಟ್ ಅನ್ನ ಪಾಕೆಟ್ ಅಲ್ಲಿ ಇಟ್ಟಿದ್ದ. ಮತ್ತೆ ಹಾಕೊಂಡಿದ್ದ ಬಟ್ಟೆಯನ್ನ ವಾಷಿಂಗ್ ಮಿಷನ್ ಅಲ್ಲಿ ಹಾಕ್ಬಿಟ್ಟ. ಲಾಟರಿ ಟಿಕೆಟ್ ಅನ್ನ ತೆಗಿಯದೆ ಮರ್ತ್ಬಿಟ್ಟ. ಈಗ ಬಟ್ಟೆ ಜೊತೆಗೆ ಟಿಕೆಟ್ ಕೂಡ ತೊಳ್ಕೊಂಡು ಹೋಗುತ್ತೆ. ಸುಮಾರು ಆರ್ಡರ್ ಮಾಡಿದ್ದ ಜಾಬು ಬಿಟ್ಟ. ಎಲ್ಲ ಹೋದ್ಮೇಲೆ ಏನಕ್ಕೆ ಅಂತ ಸೂಸೈಡ್ ಮಾಡ್ಕೊಂಡ. ಈ ಫೋಟೋವನ್ನ ಸರಿಯಾಗಿ ನೋಡಿ. ಇದರಲ್ಲಿ ಬಡವ ಯಾರು, ಏನಾ ಅಥವಾ ಬೀನಾ? ನಿಮ್ಮ ಆನ್ಸರ್ನ ನಂಗೆ ಕಮೆಂಟ್ ಮಾಡಿ ಹೇಳಿ. ಬಿ ಪರ್ಸನ್ ರಿಚ್ ಆಗಿರ್ತಾನೆ, ಆದ್ರೆ ನೋಡೋದಿಕ್ಕೆ ಶ್ರೀಮಂತ ಅನ್ಸುತ್ತಲ್ಲ. ಒಬ್ಬ ಪರ್ಸನ್ ತನ್ನ ಮನಸ್ಸಿಂದ ಶ್ರೀಮಂತ ಆಗ್ತಾನೆ, ಅವನ ಹಣದಿಂದ ಅಲ್ಲ. ಸೊ ಬಿನೇ ಬಡವ.